ಜಾತಿ ವಿಷಯಕ್ಕೂ ಅಲ್ಲ. ಯಾಕಂದ್ರೆ ನನ್ನ ಹೆಸರು ಮುಸ್ತಫಾ, ನಾ ಮುಸ್ಲಿಂ ಆಗಿ ಒಂದು ಮಾತಾಡ್ತೀನಿ. ಯಾಕಂದ್ರೆ ಇದು ನ್ಯಾಯದ ಪರವ, ಇದು ಯಾವುದೇ ಜಾತಿ ಆಗಿರಲಿ, ಹಿಂದೂ ಆಗಲಿ ಮುಸ್ಲಿಂ ಅಲ್ಲ, ಇದು ನ್ಯಾಯದ ಪರವಾಗಿ ಮಾತಾಡಬೇಕು. ಪರಿಷತ್ ಗುಡುಗಿದರೆ ಶಾಸಕರು ಒತ್ತಾಯದ ಮೇರೆಗೋ ಬೇರೆ ರೆಕಮೆಂಡೇಶನ್ ಮೇರೆಗೋ ಮತ್ತೆ ಇದೇ ಶಾಲೆಗೆ ಬಂದಿದ್ದಾರೆ. ಮತ್ತೆ ಅದೇ ರೀತಿಯಾದ ಪ್ರಕರಣ ಮರುಕಳಿಸಿದೆ. ಮತ್ತೆ ಈ ಪ್ರಕರಣದಲ್ಲಿ ನೀವು ನೋಡ್ಬೋದು, ಹಗ್ಗ ಏನು ಬಿದ್ದಿದೆ ಅಲ್ಲ, ಆ ಗಂಟೆ ಸರ್ಗಂಟು ಹಾಕಿದಾರಲ್ಲ, ಗಂಟು ಕೂಡ ಬಿಗಿಯಾಗಿಲ್ಲ. ಅದ್ರ ಜೊತೆಗೆ ಕಾಲು ನೆಲಕ್ಕಾಗ್ತಾ ಇದೆ. ಅದ್ರ ಜೊತೆಗೆ ಆ ವಿದ್ಯಾರ್ಥಿನಿ ಡ್ರೆಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಒಂದು ಚೂರು ಏನು ಇದಾಗಿಲ್ಲ. ಅಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿ ಒಂದು ಆತ್ಮಹತ್ಯೆ ಮಾಡ್ಕೊಂತ ಹೇಗೆ ನಂಬೋದು ನಾಗರಿಕ ಸಮಾಜ? ಇದು ಖಂಡಿತವಾಗಿ ಯೋಜಿತ ಕೊಲೆ. ಇವತ್ತು ಆ ಹೆಣ್ಮಕ್ಳ ಕುಟುಂಬಕ್ಕೆ ನ್ಯಾಯ ಕೊಡೋ ಸಾಧ್ಯ ಇದೆ ಸರ್ಕಾರದಿಂದ ಮಾತ್ರ.